ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಅದೆಷ್ಟೋ ವಿಚಾರಧಾರೆಗಳನ್ನ ತಮ್ಮಿಂದ ತಿಳಿದುಕೊಳ್ತಾ ಇದ್ದೀವಿ ಸ್ವಾಮಿ. ಅದಕ್ಕಾಗಿ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್. ಏನಪ್ಪ ಈ VSS ಮೀಡಿಯಾ ಆನ್ಲೈನ್ ಚಾನಲ್ನವರು ಯಾವಾಗ ನೋಡಿದ್ರು ಮಂಡಲ ವ್ರತ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅದು ಆ ಭಗವಂತನ ಪ್ರೇರೇಪಣೆಯಿಂದ, ಆ ಭಗವಂತನ ಆಶೀರ್ವಾದದಿಂದ ತಿಳಿಸ್ತಾರಂಥ ವಿಚಾರ. ಕೆಲವರಿಗೆ ಇದು ಕಬ್ಬಿಣದ ಕಡಲೆ ಅಥವಾ ಖಾರವಾಗಿ ಕಾಣಿಸ್ಬೋದು. ಅದು ಅದು ಅನಗತ್ಯವಾದ ವಿಚಾರ ನನಗೆ. ಆದರೆ ವಿಚಾರವನ್ನು ಬಿಟ್ಟು ಆ ವ್ಯಾಪ್ತಿಯಿಂದ ಹೊರ ಹೋಗದಿರುವಂತಹ ನಿರ್ಧಾರ ಆ ಭಗವಂತ ಯಾವಾಗಲೂ ನಮಗೆ ಕೊಡಲಿ ಅಂತ ಬೇಡ್ಕೊಳ್ತಾ, ಈ ಒಂದು ಏಪ್ರಿಲ್ ತಿಂಗಳ ವಿಚಾರಧಾರೆಯನ್ನು ನಿನ್ನೆಯ ಒಂದು ವಿಡಿಯೋದಲ್ಲಿ 18 ವಿಚಾರಧಾರೆಯನ್ನು ತಿಳಿಸಿತ್ತು. ಈಗ ಏಪ್ರಿಲ್ ತಿಂಗಳಿನಲ್ಲಿ ಆ ಒಂದು ವಿಷು ಮಾಸದ ಆ ಒಂದು ಶಬರಿಮಲೆ ಉತ್ಸವದ ಸಂದರ್ಭದಲ್ಲಿ ಆ ಭಗವಂತನ ವ್ರತವನ್ನು ಆಚರಿಸಿ ಶಬರಿಮಲೆ ಯಾತ್ರೆ ಮಾಡಿದಂಥ ಒಬ್ಬ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಈ ಒಂದು ಮಂಡಲ ವ್ರತ ಅಂದರೆ ನವೆಂಬರ್ 16ಕ್ಕೆ ಮಾಲೆ ಹಾಕಬೇಕು, ಜ್ಯೋತಿಗೆ ಹೋಗಬೇಕು, ಆಗ ಮಾತ್ರ ಮಂಡಲ ವ್ರತ. ಬೇರೆ ಸಮಯದಲ್ಲಿ 5 ದಿನ ಸನ್ನಿಧಾನದಲ್ಲಿರುತ್ತೆ. ನಾವು 2 ದಿನ ಮಾಲೆ ಹಾಕೊಂಡ್ರಾಯ್ತು, 1 ದಿನ ಮಾಲೆ ಹಾಕೊಂಡ್ರಾಯ್ತು, ಪಂಪೆಗೆ ಹೋಗಿ ಮಾಲೆ ಹಾಕೊಂಡ್ರಾಯ್ತು, ಅಥವಾ ಮಾಲೆ ಆಗದೆ ಸಿವಿಲಲ್ಲಿ ಹೋದ್ರೂ ಆಯಿತು ಅನ್ನೋ ಒಂದು ಸ್ವಾಮಿಗಳು ದಯವಿಟ್ಟು ಈ ವಿಡಿಯೋವನ್ನು ನೋಡಬೇಕು. ಯಾಕೆಂದರೆ ಆ ಭಗವಂತ ಇಲ್ಲದಿರುವ ಸ್ಥಳ ಯಾವುದೂ ಇಲ್ಲ. ಆ ಭಗವಂತ ಎಲ್ಲ ಕಡೆನೂ ಇದ್ದಾರೆ. ಆದರೆ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಮಂಡಲ ವ್ರತ ಕಡ್ಡಾಯ. ಮತ್ತೆ ಅವರಿಂದನೇ ಆ ಒಂದು ಉತ್ತರವನ್ನು ತಗೊಳ್ಳೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ನಿಮ್ಮ ಹೆಸರು, ಊರು ಹೇಳಿ ಸ್ವಾಮಿ. ಮಂಜು, ಕೊಡಗು. ಕೊಡಗು. ಕಾವೇರಿಯ ತೀರ್ಥೋದ್ಭವ ಆಗುವಂತಹ ಆ ಒಂದು ತಲಕಾವೇರಿ ಭಾಗಮಂಡಲ ಮತ್ತು ತಲಕಾವೇರಿಯ ಭಾಗದಲ್ಲಿರುವಂತಹ ಮಂಜುನಾಥ ಸ್ವಾಮಿಗಳು. ಸ್ವಾಮಿ, ಏನು ಕೆಲಸ ನಿಮ್ಮದು? ನಮ್ಮದು ಟ್ಯಾಕ್ಸಿ ಸ್ವಾಮಿ. ಟ್ಯಾಕ್ಸಿ ಡ್ರೈವರು. ಈಗ ಟ್ಯಾಕ್ಸಿ ಡ್ರೈವರ್ ಮಾಡಿಕೊಂಡು ಶಬರಿಮಲೆಗೆ ಹೋಗಿದ್ದೀನಿ ಅಂದರೆ ಎಷ್ಟು ದಿನ ವ್ರತ ಮಾಡಿ ಹೋದ್ರಿ ಶಬರಿಮಲೆ? ಸ್ವಾಮಿ, ನಾನು ಮಾಲೆ ಹಾಕಿದ್ದು 48 ದಿನ ಒಂದು ಮಂಡಲಕ್ಕೆ ಅಂದ್ಕೊಂಡು, ಅದು ನಾನು ಮತ್ತೆ ಮನಸ್ಸು ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲಿಂದ 53 ದಿನಗಳು ಹಿಡೀತು. ಯಾರು ಸ್ವಾಮಿ ನಿಮಗೆ ಮಂಡಲ ಮಾಡಿ ಅಂತ ಹೇಳಿದ್ರು? ಯಾಕೆ ಅಂದರೆ ಮಂಡಲ ಅಂದರೆ ನಮ್ಮ ಸ್ವಾಮಿಗಳು ಸಾಮಾನ್ಯವಾಗಿ ನವಂಬರಲ್ಲಿ ಮಾಲೆ ಹಾಕೋದು ಸ್ವಾಮಿ, ಜನವರಿಗೆ ಹೋಗಬೇಕು, ಆಗ ಮಾತ್ರ ಮಂಡಲ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಗೆ ಯಾಕೆ ಸ್ವಾಮಿ ಈಗ ಮಾಲೆ ಹಾಕೊಂಡು ಮಂಡಲ ಮಾಡಿದ್ರಿ? ಮಂಡಲ ಮಾಡಬೇಕು ಅಂದ್ಕೊಂಡು ಯಾರು ಯಾವತ್ತೂ ಮಂಡಲ ಮಾಡದೆ ಬನ್ನಿ ಅಂತ ಅಂದ್ಕೊಂಡು ಯಾರು ಹೇಳಿಲ್ವಲ್ಲ ಸ್ವಾಮಿ. ಈಗ ಮಂಡಲ ಅಂತಂದಾಗ ಅದಕ್ಕೆ 48 ದಿನ ಅಂದಾಗ ಅದಕ್ಕೆ ರಾಶಿ ನಕ್ಷತ್ರಗಳೆಲ್ಲ ಸೇರಿದಾಗ ಒಂದು ಮಂಡಲ ಅಂದ್ಕೊಂಡು 48 ದಿನ ಅಂತ ಅಂದ್ಕೊಂಡು ಅದರಲ್ಲೇ ಅರ್ಥ ಇದೆ. ಇವಾಗ ಕೆಲವರು ಹೇಳ್ತಾರೆ ನಾನು 48 ದಿನ ಏನಕ್ಕೆ ಹೋಗೋದು ಅಂದ್ಕೊಂಡು. ಇವಾಗ ನಾವು ಮಾಡ್ತಾ ಇರೋ ಕೆಲವೊಂದು ತಪ್ಪುಗಳಿಂದಾನೇ ಇವತ್ತು ಇನ್ನೊಬ್ರಿಗೆ ಅದು ದಾರಿ ಆಗ್ತಾ ಇದೆ. ಇದೇ ವಿಚಾರ ಅಂತಂದಾಗ ಇವಾಗ ನಾವು ಹೇಳ್ತೀವಿ ಹೆಣ್ಮಕ್ಳಿಗೆ 48 ದಿನ ಹೆಣ್ಮಕ್ಳು ಹೋಗೋಕ್ಕಾಗಲ್ಲ ಅನ್ನೋದು ಏನಕ್ಕೆ ಅನ್ನೋದು, ಅವ್ರಿಗೆ ವ್ರತ ಕಂಪ್ಲೀಟಾಗಿ ತಗೊಳಕ್ಕಾಗ್ತಾ ಇಲ್ಲ, ಅದರಿಂದ ಅವ್ರು ಹೋಗೋಕ್ಕಾಗಲ್ಲ ಅನ್ನೋದು ಇದು ವಾಸ್ತವ ಸತ್ಯ. ಇಲ್ಲಿ ಇದು ತಿಳ್ಕೊಂಡಾದಾಗ ಮತ್ತೆ ನಾವೇನಕ್ಕೆ ಮಂಡಲ ವ್ರತ ತಗೋಬೇಕು ಅನ್ನೋದು ಇದೆ. ಅಂದ್ರೆ ದೇವ್ರು ಆಲ್ರೆಡಿ ಹೇಳಿದ್ದಾನೆ, 48 ದಿನ ವ್ರತ ತಗೊಂಡು ನೀನು ಬದಲಾಯಿಸ್ಕೊಂಡು ಒಬ್ಬ ಪರಿಪೂರ್ಣ ವ್ರತವಾಗಿ ಇದ್ದುಕೊಂಡು ನಿನ್ನಲ್ಲಿರೋ ಕೋಪ ದುರ್ಬುದ್ಧಿಗಳನ್ನೆಲ್ಲ ತ್ಯಜಿಸಿ ನೀನು ಪಡಿ ಹತ್ತು ಅನ್ನೋದನ್ನ ನೀಟಾಗಿ ಹೇಳಿರೋಂಥದ್ದು. ಇದು ತಿದ್ಕೊಳ್ಳೋಕ್ಕೆ ನಮಗೆ 1 ದಿನ 2 ದಿನದಲ್ಲಿ ಆಗಲ್ಲ, ಇಲ್ಲ 3 ದಿನದಲ್ಲಿ ಆಗಲ್ಲ. ಇದಕ್ಕೆ ದಿನ ಅಭ್ಯಾಸ ಅಂದಾಗ ಇದು 48 ದಿನ ಅನ್ಕೊಂಡು ತಗೊಳುತ್ತೆ ಅನ್ನೋದನ್ನ ಹೇಳಿರೋಂಥದ್ದು ಅಲ್ವಾ. ಈಗ ಈ ಕಾಲಘಟ್ಟದಲ್ಲಿ 48 ದಿನ ವ್ರತ ಮಾಡಿದಾಗ ನಿಮ್ಮ ಸುತ್ತಮುತ್ತಲಿನ ಸ್ವಾಮಿಗಳು ನಿಮ್ಮನ್ನು ನೋಡಿದಂಥ ಒಂದು ಭಾವನೆ ಹೇಗಿತ್ತು? ಸ್ವಾಮಿ, ಈ ಟೈಮಲ್ಲಿ ಮಾಲೆ ಹಾಕ್ತೀರಾ ಅನ್ನೋದು ಫಸ್ಟ್ ಅಂತ ಬಂತು. ಇನ್ನು ಕೆಲವರು ಹೇಳ್ತಾರೆ ಏನಕ್ಕೆ ಹೋಗ್ಬೇಕು, ನಾವು 3 ದಿನ ಹಾಕ್ಬಿಟ್ಟು ಹೋಗ್ತೀವಿ ಅಂದ್ಕೊಂಡು ಅಂತ. ಈಗ 3 ದಿನ ಹಾಕಿದ್ರು ಪಡಿ ಹತ್ತಿದೆಯಾ? ಹೌದು. ಈಗ ನಮಗೆ 48 ದಿನ ಇದ್ದಾಗ ನಮ್ಮ ವ್ಯಕ್ತಿಗತ ನಮ್ಮ ದಿನಚರಿಯಲ್ಲಿ ಏನು ಬದಲಾವಣೆ ಆಗಲ್ವಲ್ಲ ಸ್ವಾಮಿ. ಅಂತದ್ದು ಏನು ಬೆಳಿಗ್ಗೆ ಸಂಜೆ ಸ್ನಾನ ಪೂಜೆ ಇಷ್ಟೇ ಅಲ್ವಾ ದೇವ್ರು ಕೇಳೋದು. ಅದು ನಿನಗೆ ಇಂಥದೇ ಜಾಗದಲ್ಲಿ ಬಂದ್ಕೊಂಡು ಪೂಜೆ ಮಾಡು ಅಂದ್ಕೊಂಡು ದೇವ್ರು ಹೇಳಿಲ್ಲ. ನೀನು ಎಲ್ಲಿ ಕೂತ್ಕೊತಿ ಅಲ್ಲಿಂದ ಭಜನೆ ಮಾಡ್ಕೋಬಹುದು. ನೀನು ಕೆಲಸ ಏನೇ ಕಷ್ಟ ಇದ್ರು ಸಾತ್ವಿಕ ಆಹಾರ ಅಷ್ಟೇ ಅಲ್ವಾ ಕೇಳ್ತಾರೆ. ಇದರಿಂದ ಮತ್ತೆ ನಮ್ಮ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿ, ನಮಗೆ ಕೆಲಸ ಆ ಕೆಲಸ ನಮ್ಮ ಕೈಲಿ ಆಗಲ್ಲ, ಮನೆಯಲ್ಲಿ ಈ ಸಮಸ್ಯೆ ಇದೆ, ಹೆಣ್ಮಕ್ಳಿದ್ದಾರೆ, ಇವೆಲ್ಲ ಹೇಳ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಸ್ವಾಮಿ, ಕಾಯಕವೇ ಕೈಲಾಸ ಅಂತ ದೊಡ್ಡವರು ಹೇಳಿದ್ದಾರೆ. ನಿನಗೆ ಅನ್ನ ತಿನ್ನಕ್ಕೆ ದಾರಿ ಯಾವ್ದು ಕೊಟ್ಟಿದ್ದಾನೆ ಅದು ಭಗವಂತ ಕೊಟ್ಟಿರೋದು ಸ್ವಾಮಿ. ಇವತ್ತು ಚಿಕನ್ ಕಟ್ ಮಾಡ್ಬೋದು, ಒಬ್ಬ ಚಪ್ಪಲಿ ಹೊಲಿಬೋದು, ಒಬ್ಬ ಕಸ ಗುಡಿಸ್ಬೋದು, ಇನ್ನೊಬ್ಬ ಏನೋ ಕೆಲಸ ಮಾಡ್ಬೋದು ಸ್ವಾಮಿ. ಅಲ್ಲಿ ಹೋಗಿದ ತಕ್ಷಣ ಕೋಟಿ ಹೋಗ್ಬಿಟ್ಟು ಕೆಳಗಡೆ ನಿಂತಾಗ ಅವ್ನ ಪಾದದ ಕೆಳಗಡೆ ಎಲ್ಲರೂ ಒಂದೇ ಸ್ವಾಮಿ. ನೀನು ಶ್ರೇಷ್ಠ ಕೆಲಸ ಮಾಡ್ಕೊಂಬಂದು ಇಲ್ಲ ಕೆಳಗಡೆ ಕೆಲಸ ಮಾಡ್ಕೊಂಬಂದು ಅಲ್ಲಿ ಯಾವ ದೇವ್ರು ಕೇಳಲ್ಲ, ಯಾವ ಪೂಜಾರಿನೂ ಕೇಳಲ್ಲ, ಯಾರು ಕೇಳಲ್ಲ. ಇಲ್ಲಿ ನಿನ್ನಕ್ಕೆ ಅನ್ನಕ್ಕೆ ನಿನಗೆ ಯಾವುದಕ್ಕೆ ಅನ್ನ ಕೊಟ್ಟಿದ್ದಾನೆ ತಿನ್ನಕ್ಕೆ ಒಂದು ತುತ್ತನ್ನ, ಅದಕ್ಕೆ ನಾವು ಫಸ್ಟ್ ರೆಸ್ಪೆಕ್ಟ್ ಕೊಟ್ಕೋಬೇಕು. ಈಗ ನಾವು ಯಾವ ಕೆಲಸ ಮಾಡ್ಕೊಂಡು ಮಾಲೆ ಹಾಕ್ಬೇಡ ಅಂತಂದಿದ್ದೀವಿ, ನಿನಗೆ ಅನ್ನ ತುತ್ತು ಸ್ವಾಮಿ ಅದು.
ಇವತ್ತು ನಮ್ಗೇನು ಶಬರಿಮಲೆಗೆ ಹೋಗ್ಬೇಕು ಅಂದ್ರೆ ಫ್ರೀಯಾಗಿ ಯಾರು ಕರ್ಕೊಂಡು ಹೋಗಲ್ಲ. ಇಲ್ಲಿಂದ ಹೋಗ್ಬೇಕು ಅಂದ್ರೆ ಒಂದಷ್ಟು ದುಡ್ಡು ಬೇಕೇ ಬೇಕು. ಹ್ಮ್. ಆ ದುಡ್ಡನ್ನ ನಿನಗೆ ಸಂಪಾದನೆ ಎಲ್ಲೋ ಮೂಲೆ ಅಂತಂದಾಗ ಅದು ನಿನಗೆ ಅನ್ನ ಕೊಡ್ತಾ ಇದೆ ಅಂದಾಗ ಯಾವ ಕೆಲಸ ಮಾಡ್ಕೊಂಡು ದೇವರ ಭಜನೆ ಮಾಡಕ್ಕೆ ಸ್ವಾಮಿ. ಹೆಣ್ಮಕ್ಳು ಬೇಕು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಹ್ಮ್. ಹೆಣ್ಮಕ್ಳು ಇದ್ದಾಗ ಅಂತ ಸ್ವಾಮಿ ಹೆಣ್ಮಕ್ಳನ್ನ ನಾವು ತಾಯಿ ರೂಪ ಅಥವಾ ಸೃಷ್ಟಿ ಕರ್ತೆ ಅಂದ್ಕೊಂಡು ಕೊಟ್ಟಿರೋದು. ಹ್ಮ್. ನಿನ್ನ ಮನಸ್ಸಲ್ಲಿ ನಿನಗೆ ಇದನ್ನ ಹೇಳ್ಬೋದಿಲ್ಲ ಸ್ವಾಮಿ, ಡೈರೆಕ್ಟ್ ಆಗಿ ಹೇಳ್ತೀನಿ. ಕಾಮದೃಷ್ಟಿಯಿಂದ ನೀನು ಬೇರೆ ಹೆಣ್ಮಕ್ಳನ್ನ ನೋಡಿದಾಗ ನಿನ್ನಲ್ಲಿ ನಿನಗೆ ಇಡ್ತಾ ಇಲ್ಲ ಅಂದಾಗ ನೀನು ಏನಕ್ಕೆ ಇನ್ನೊಬ್ಬರ ಮೇಲೆ ಆಗ್ತಾ ಇದೆಯಾ ಇದನ್ನ? ಹ್ಮ್. 48 ದಿನ ನಿನ್ನನ್ನು ತಿದ್ಕೊಳ್ಳೋಕೆ ಹಾಕಿರೋದು. ಇದನ್ನೇ ಹೇಳ್ತೀವಲ್ಲ ಶರಣಕ್ಕೆ ಹೋಗ್ಬೇಕಾರೆ, ಹ್ಮ್. ಹೊನ್ನುಲಿ ವಾಹನ, ಮದಗಜ ವಾಹನ, ವಾಜಿ ವಾಹನ. ಹ್ಮ್. ಹೊನ್ನುಲಿ ಅಂದ್ರೆ ವ್ಯಾಘ್ರ, ಹ್ಮ್. ಇನ್ನೊಂದು ಕೋಪ, ಹ್ಮ್. ಮದಗಜ ಅಂದ್ರೆ ಇನ್ ತಲೆ ಬುದ್ಧಿ, ಹ್ಮ್. ಕುದುರೆ ಅಂದಿದ ತಕ್ಷಣ ನಿನ್ನ ಮನಸ್ಸು. ಇದು ಮೂರನ್ನ ಹತೋಟಿಗೆ ತಗೊಳಕ್ಕಾಗದೆ ಹ್ಮ್. ಈಗ ಒಂದು ಹೆಣ್ಮಗು ಮೇಲೆ ಹಾಕೋದು ಇನ್ನೊಬ್ರ ಮೇಲೆ ಹಾಕೊಂಡು ಏನು ಕೊಡಾಡ್ತಾ ಇದ್ದೀರಾ? ಹ್ಮ್. ನಿಮ್ಮಲ್ಲೇ ತಪ್ಪಿಟ್ಕೊಂಡು ನೀವೇನಕ್ಕೆ ಬೇರೆಯವ್ರಿಗೆ ಇದು ಮಾಡ್ತಾ ಇದ್ದೀರಾ ಅನ್ನೋದು ನನ್ನ. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಸ್ವಾಮಿ ಅಯ್ಯಪ್ಪ ನಮಗೆ ಪ್ರತೀಕವಾಗಿ ಆ ಹುಲಿ ವಾಹನವಾಗಿ ಕೂತಿರೋದು ನಿನ್ನ ಕೋಪವನ್ನ ಹತೋಟಿಗೆ ತಗೋ, ಆನೆ ಮೇಲೆ ಕೂತಿರೋದು ನಿನ್ನ ಮದ, ನಿನ್ನ ತಲೆಯಲ್ಲಿ ನಾನು ಅಂತ ಅಹಂ ಕೂತಿದೆ ಅದನ್ನ ಮದಗಜವಾಗಿ ಅದನ್ನ ಮದ ಮಾಡು. ಹೌದು ಹಾಗೆ ಕುದುರೆ ಅಂದ್ರೆ ನಿನ್ನ ಮನಸ್ಸನ್ನ ಹತೋಟಿ ಕಡಿವಾಣ ಆಗಿ ಇಟ್ಕೋ ಅನ್ನೋದನ್ನ ಮೂರನ್ನು ನಿಮ್ಗೆ ಒಂದು ಪ್ರತೀಕವಾಗಿ ತೋರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ಹೌದು. ಇದನ್ನು ತರಿಸ್ಕೊಂಡು ನೀನು ಧರ್ಮಶಾಸ್ತ್ರವಾಗಿ ಅಂದ್ರೆ ಧರ್ಮಶಾಸ್ತ್ರ ದರ್ಶನಕ್ಕೆ 18 ಮೆಟ್ಲು. ಇವಾಗ 18 ಮೆಟ್ಲು ಅಂದಿದ ತಕ್ಷಣ ಅದಕ್ಕೂ ಅರ್ಥ ಇದೆ. ಹ್ಮ್. ಒಂದೊಂದಕ್ಕೆ ಒಂದೊಂದು ಅರ್ಥ ಇದೆ. ಹ್ಮ್. ಇವಾಗ ಕೆಲವರು ಅನ್ಬೋದು ಆ ದೇವರು ಈ ದೇವರು ಅನ್ಕೊಂಡು. ಹ್ಮ್. ಅದು ವಿದ್ಯೆ ಬುದ್ಧಿಯಿಂದ ಹಿಡ್ಕೊಂಡು ಪಂಚಭೂತಗಳಿಗೂ ಸೇರಿ ಹ್ಮ್. ಎಲ್ಲಕ್ಕೂ ಸೇರುತ್ತೆ ಇದು. ಅದಷ್ಟನ್ನು ದಾಟ್ಕೊಂಡು ನೀನು ಧರ್ಮಶಾಸ್ತ್ರ ಅಲ್ಲಿಗೆ ಬಂದಾಗ ನೀನು ಇದಿಷ್ಟನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದಾಗ ನೀನು ಕಾಣಿಸೋದು ತತ್ವಮಸಿ. ಅದ್ರ ಅರ್ಥನೇ ಅದು. ಹ್ಮ್. ನಿನ್ನಲ್ಲಿ ನೀನು ಇದೆಯಪ್ಪ ಅಂತ ಅನ್ಕೊಂಡು ನೀನು ಎಲ್ಲೆಲ್ಲೋ ಹುಡುಕಬೇಡ, ಹ್ಮ್. ನಿನ್ನಲ್ಲಿ ನೀನು ಇದೆಯಾ ಅಂತ ಅನ್ಕೊಂಡು ತೋರಿಸಿರೋದು. ಹ್ಮ್. ಇದನ್ನ ಅರ್ಥ ಮಾಡ್ಕೊಳ್ಳದೆ 3 ದಿನ 6 ದಿನ ಅನ್ಕೊಂಡು ಹೋಗಿ ಹ್ಮ್. ಮೊದಲಿಂದು ಒಂದು ಹೇಳ್ತೀವಿ ಅಷ್ಟರಾಗ ಅನ್ಕೊಂತೀವಿ. ಕಾಮ ಕ್ರೋಧ ಮದ ಲೋಭ ಮದ ಮತ್ಸರ್ಯ ಲಂಬ ಅಸೂಯೆ ಅನ್ಕೊಂಡು ಬರುತ್ತೆ. ಇದೇ ಫಸ್ಟ್ ಪಡಿಗಳು ಲೆಕ್ಕ. ಹ್ಮ್. ಮತ್ತೆ ಪಂಚೇಂದ್ರಿಯಗಳು, ಹ್ಮ್. ಮತ್ತೆ ತ್ರಿಗುಣ, ಹ್ಮ್. ಸತ್ವಗುಣ ರಜೋಗುಣ ತಮಗುಣ ಅನ್ಕೊಂಡು ಹ್ಮ್. ಇದ್ರ ಮೇಲೆ 18 ಪಡಿಗಳು ಇರೋದು. ಹ್ಮ್. ಇದನ್ನ ವಿದ್ಯೆ ದಾಟ್ಕೊಂಡು ವಿದ್ಯೆ ಅವಿದ್ಯೆ. ಹೌದೌದು ಹ್ಮ್. ವಿದ್ಯೆ ಲಾಸ್ಟ್ 2 ಪಡಿಗಳು. ಹ್ಮ್. ಇದು ದಾಟ್ಕೊಂಡು ಮೇಲ್ಗಡೆ ನೋಡಿದ ತಕ್ಷಣ ತತ್ವಮಸಿ ಅಂತ ಕಾಣಿಸ್ತಾ ಇದೆ. ಹ್ಮ್. ಅದು ನೀನೇ ಅನ್ಕೊಂಡು ದೇವರೇ ಹೇಳ್ತಾ ಇದ್ದಾನೆ ಸ್ವಾಮಿ. ಹ್ಮ್. 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 ಆ ಸಾಧಿಸಕ್ಕೆ ನಿನಗೆ ಬ್ರಹ್ಮಚರ್ಯ ತಗೊಂಡು 48 ದಿನ ನೀನು 48 ದಿನ ಕೇಳ್ತಾ ಇರೋದು ಬರೀ ಬ್ರಹ್ಮಚರ್ಯ. ಹ್ಮ್. ಯಾವ್ದೊಂದು ಪೂಜೆ ಇದು ಅಂತಲ್ಲ ಸ್ವಾಮಿ, ಯಾವುದೇ ಯಾಗಗಳಾಗ್ಲಿ ಯಾವುದೇ ತಗೊಂಡೋಗ್ಲು ನಮ್ಮನ್ನ ನಾವು ಬ್ರಹ್ಮಚರ್ಯಾಗಿ ರೂಪಿಸ್ಕೊಳಕ್ ಕೇಳ್ತಾ ಇರೋದು. ಹ್ಮ್. ಇದನ್ನ ಅರ್ಥ ಮಾಡ್ಕೊಳ್ಳೋದೆ 3 ದಿನಕ್ಕಾಗ್ತೇನೆ ಏನು ಉಪಯೋಗ ಏನಿಲ್ಲ ಸ್ವಾಮಿ. ನಿಮ್ಮನ್ನ ನೀವು ತಿಳ್ಕೊಳ್ಳದೆ ಹ್ಮ್. ಇಲ್ಲಿ ದೇವ್ರೇನು ಶಿಕ್ಷೆ ಕೊಡ್ತಿಲ್ವಲ್ಲ. ಹ್ಮ್. ಆಹಾರ ಅದೇ ಗಾಳಿ ಅದೇ ನೀರು. ಹ್ಮ್. ಮತ್ತೆ ಈಗ ಶಬರಿಮಲೆ ದರ್ಶನ ಮಾಡಿದ್ರಿ ಸ್ವಾಮಿ, ಮಂಡಲ ವ್ರತ ಮಾಡಿ ಏನ್ ಅನ್ನಿಸ್ತು ನಿಮ್ಗೆ ಶಬರಿಮಲೆ ದರ್ಶನ ಮಾಡಿದಾಗ? ಸಾರ್ಥಕ ಆಯ್ತು ಸ್ವಾಮಿ. ನಾನು ಉಸ್ತುವಾರವರೆಗೂ ನನಗೆ ಮತ್ತೆ ಇನ್ನೊಂದ್ಸತಿ ಈ ತರ ದರ್ಶನ ಭಾಗ್ಯ ಸಿಗುತ್ತೋ ಗೊತ್ತಿಲ್ಲ. ಹ್ಮ್. ತುಂಬಾ ಜನ ಅಂದ್ರು ಏನೇನೋ ಅನ್ಕೊಂಡು ಬಂದ್ರು. ಹ್ಮ್. ಆ ಕಠಿಣ ವ್ರತ ತಗೊಂಡಾಗ ನಾನು ಕಠಿಣ ಅನ್ನಲ್ಲ ಸ್ವಾಮಿ, ಇದು ನನ್ನ ಸ್ವ ಇಚ್ಛೆಯಿಂದ ನನ್ನ ಮನಸ್ಫೂರ್ತಿಯಾಗಿ ನಾನು ಕೊನೆ ವಸ್ತುವರೆವರೆಗೂ ನಾನು 48 ದಿನಕ್ಕೆ ಕೆಳಗಡೆ ಮಾಲೆ ಹಾಕಿ ಯಾವತ್ತೂ ನಾನು ಇರುಮುಡಿ ತುಂಬಿಸಲ್ಲ. ಹ್ಮ್. 48 ದಿನ ಆದ್ಮೇಲೆ ನಾನು ಇರುಮುಡಿ ತುಂಬಿಸ್ತೀನಿ. ಅದಕ್ಕೆ ಹೋಗಿದ್ದಕ್ಕೆ ನನಗೆ ಫಲ ನನಗೆ ದೇವರು ನೀಟಾಗಿ ದರ್ಶನ ಕೊಡ್ತು. ಆ ಹ್ಮ್. ಪಡಿ ಹತ್ತೋದಕ್ಕೂ ನನಗೆ ಆ ಯೋಗ್ಯತೆ ಇದೆ ಅನ್ನೋ ಭಾವನೆ ನನಗೆ ಅವತ್ತು ಬರ್ತದಲ್ಲ. ಹ್ಮ್. ಸಾಕು. ಅದೇ ಭಾವನೆ. ನಾವು ಈಗ ತುಂಬಾ ಜನ ಅನ್ಕೋಬಹುದು ನಮ್ಗೆ ಏನೋ ಅದು ಇದು ಏನೋ ಐಶ್ವರ್ಯ ಕೊಡಬೇಕು ಅನ್ನೋದು ಅಂತ. ನಮ್ಗೆ ಅದ್ರ ಮೇಲೆ ಏನೋ ಇಲ್ಲ. ಸಾಕು. ಇರೋ ಒಂದು ಜೀವನ ಎಲ್ಲರಿಗೂ ಹೇಳ್ತೀವಿ ಸ್ವಾಮಿ, ಲಾಸ್ಟಿಗೆ ಇವಾಗ ಏನೋ ಕೋಟಿ ಇದ್ರು ಲಾಸ್ಟಿಗೆ ಅವನಿಗೆ ಆಸೆ ಪಡೋದು ಮುಕ್ತಿ ಅಂತ. ಹ್ಮ್. ಭಕ್ತಿ ಮತ್ತು ಮುಕ್ತಿ ಇದ್ರ ಮಧ್ಯೆ ದೇವರು ಇರೋದಂತೆ. ಹ್ಮ್. ಇದನ್ನ ಹುಡ್ಕೊಂಡ್ರೆ ಸಾಕು ಅನ್ನೋದು. ಮತ್ತೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳನ್ನ ತಾವು ಕೂಡ ಗಮನಿಸಿದಿರಾ? ಶಬರಿಮಲೆಯಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಒಬ್ಬ ಭಕ್ತನಾಗಿ ಏನ್ ಅಂತೀರಾ ಸರ್? ಪಂಪೆವರೆಗೂ ನಾವು ಈಗ ಹೋಗ್ಬೋದು, ಹಾರಾಟ ನೋಡ್ಬೋದು, ಅಥವಾ ಸಿವಿಲಲ್ಲಿ ಹೋಗ್ತಾ ಇದೀವಿ. ಈ ಸಿವಿಲ್ ಅನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್, ಏನ್ ಹೇಳ್ತೀರಾ? ಸಿವಿಲ್ ಅನ್ನೋದೇ ಇರ್ಲಿಲ್ಲ. ಹ್ಮ್. ಇವತ್ತಿಗೆ ಕೆಲವೊಬ್ಬರಿಗೆ ಮಾಡ್ಕೊಂಡಿದ್ವಲ್ಲ ಕಾಲಘಟ್ಟದ ಬದಲಾವಣೆನೋ ಇವಾಗ ನನಗೂ ಗೊತ್ತಿಲ್ಲ ಸ್ವಾಮಿ. ಶಬರಿಮಲೆಯಲ್ಲಿ ದುಡ್ಡಿಗೇನು ಬರಗಾಲ ಬಂದಿದೆಯೋ ಗೊತ್ತಿಲ್ಲ. ಹ್ಮ್. ಏನಕ್ಕೆ ಅಂತಂದ್ರೆ ಇನ್ಕಮ್ ಅಷ್ಟು ಹೋಗ್ತಾ ಇದೆ. ಈ ಪುನಃ ಸಿವಿಲಿಂದ ಮಾಡ್ತಾ ಇರೋದು ನಾನು ಅವಾಗ್ಲೂ ಹೇಳಿದೆ, ಹ್ಮ್. ಹೆಣ್ಮಕ್ಳು ಹೋಗ್ತಾ ಇರೋದು ಇದೊಂದು ತಪ್ಪುಗಳಾಗ್ತಾ ಇದಾವೆ. ಇದು ಗೊತ್ತಿರೋ ಕೆಲವೊಬ್ರು ಎಲ್ಲ ಗುರುಸ್ವಾಮಿಗಳು ಮಾರ್ಗದರ್ಶನ ಇಲ್ಲದೆ ಕೆಲವರು 3 ಸತಿ ಹೋಗಿದ ತಕ್ಷಣ ಗುರುಸ್ವಾಮಿ ಅದ ಅನ್ನೋ ಅಹಂಕಾರದಲ್ಲಿ ತಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇರೋ ಗೊತ್ತಿಲ್ಲ. ಹ್ಮ್. ಇದು ನೀಟಾಗಿ ಅದೇ ಹೇಳಿದ್ನಲ್ಲ, 48 ದಿನ ವ್ರತ ತಗೋಬೇಕು ಕಂಪಲ್ಸರಿ ಅನ್ನೋದು ಬಂದ್ರೆ ಹ್ಮ್. ಯಾವ ಹೆಣ್ಣು ಮಕ್ಕಳು ಅಲ್ಲಿ ಶಬರಿಮಲೆ ಹತ್ತಕ್ ಆಗಲ್ಲ. ಹ್ಮ್. ಇದೇ ವಿಚಾರ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಅಂದ್ರೆ ನೀನು 48 ದಿನ ವ್ರತ ಇಲ್ಲದೆ ಹೆಂಗ್ ಶಬರಿಮಲೆ ಹತ್ತಾ ಇದೆಯಾ ಅನ್ನೋದು ನಾವು ಆದಂತ ಮಾಲೆ ಹಾಕೋ ಪ್ರತಿಯೊಬ್ಬನು ಅರ್ಥ ಮಾಡ್ಕೊಂಡ್ರೆ
ಇಲ್ಲಿಗೆ ಹೆಣ್ಮಕ್ಳು ಗಂಡು ಹೆಣ್ಣು ಭೇದ ಭಾವ ಎಲ್ಲ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಹೆಣ್ಣಿಗೆ ದೇವರೇನು ಅಸಹ್ಯ ಭಾವದಿಂದ ಇಲ್ಲ ಇನ್ನೋ ಭಾವನೆಯಿಂದ ತೋರಿಸ್ತಾ ಇಲ್ಲ. ಹ್ಮ್ ಹೆಣ್ಣಿಗೆ ಸೃಷ್ಟಿಕರ್ತೆ ಅವಳಿಗೆ ಏನೊಂದು ಸೃಷ್ಟಿ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಹ್ಮ್ ಆ ಆ ಹೆಣ್ಣು ಮಗಳು ಇಲ್ಲ ಹೆಣ್ಣು ಅದು ಸರ್ವಶ್ರೇಷ್ಠಳು ಅವರು. ಹ್ಮ್ ಹ್ಮ್ ಅವ್ರಿಗೆ ಕಷ್ಟ ಬೇಡ, ನಿನ್ನ ಮನೆಯವ್ರನ್ನ ಕಳಿಸು ಅನ್ಕೊಂಡು ಹೇಳಿರೋಂಥದ್ದು. ಹ್ಮ್ ಇದನ್ನ ಅರ್ಥ ಮಾಡ್ಕೊಳ್ದೆ ನೀವುಗಳು ನಿಮ್ಮ ಮನೇಲಿರೋರ್ನ ಯಾರನ್ನೋ ಕರ್ಕೊಂಡು ಹೋಗ್ತಾ ಇರೋಂಥ ತಪ್ಪುಗಳು ಮಾಡ್ತಾ ಇರೋದು ಇವತ್ತಿಗೆ ಸರಿ ಅನ್ಸ್ಬೋದು ಸ್ವಾಮಿ. ಅದು ಮುಂದೆ ಅದು ಅವ್ರವ್ರು ಬಿಟ್ಟಿತ್ತು ಸ್ವಾಮಿ. ಅದು ಪಶ್ಚಾತ್ತಾಪ ಅವರು ಇವ್ ನಾವು ಹೊಡೆದು ಹೇಳೋಕ್ಕೋ ಇಲ್ಲ ಏನೋ ಮಾಡೋಕ್ಕೋ ನಮ್ಗೆ ಯಾರು ಅಲ್ಲ ಇಲ್ಲಿ ತಿದ್ದಕ್ಕೆ. ಅದು ಮನಸ್ಸಿನ ಭಾವನೆಯಿಂದ ತಿದ್ಕೊಂಡು ಬದಲಾಗಬೇಕು. ಸ್ವಾಮಿ ಶರಣಸ್ವಾಮಿ ಮಂಜುನಾಥ ಸ್ವಾಮಿಗಳ ಆ ಒಂದು ಮಾತಿನ ತಾತ್ಪರ್ಯ ಇಲ್ಲಿ ಒಂದು ವಿಚಾರವನ್ನು ಅವರಾಗಲಿ ನಿನ್ನೆ ನಾನು ವಿಡಿಯೋ ಹೇಳಿದ್ದಾಗಲಿ ಮತ್ತು ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರ ಮನದ ಭಾವನೆಗಳಿಗೆ ಯಾವೊಬ್ಬ ಸ್ವಾಮಿಯು ಆ ಮಾತೆಯರನ್ನು ದ್ವೇಷಿಸೋದಿಲ್ಲ ಸ್ವಾಮಿ. ಈಗ ಕಳೆದ 2018ರಲ್ಲಿ ಒಂದು ತೀರ್ಪು ಬಂದಾಗ ಎಲ್ಲರೂ ಕೂಡ ಬೀದಿಗಿಳಿದು ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ರು ಆ ಕೋರ್ಟಿನ ತೀರ್ಪಿನ ಆ ಒಂದು ಬದಲಾವಣೆ ಮಾಡಬೇಕು ಅಂತ. ಆದರೆ ಬದಲಾವಣೆ ಆಗಬೇಕಾಗಿರೋದು ಎಲ್ಲಿ ಅನ್ನೋದನ್ನು ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಅಲ್ಲಿನ ಆಚಾರ ವಿಚಾರಕ್ಕೆ ತಕ್ಕದಾಗಿ ಎಲ್ಲರೂ 48 ದಿನ ವ್ರತ ಮಾಡಿ ಶಬರಿಮಲೆಗೆ ಬರಬಹುದು ಅನ್ನೋ ಒಂದು ನಿರ್ಣಯ ಇದ್ದಾಗ ಈ 10ರಿಂದ 50 ವರ್ಷ ಅನ್ನೋ ಒಂದು ಬರಲ್ಲ. ಅಲ್ಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಆವಾಗ ಅರ್ಥ ಆಗುತ್ತೆ. ಅಲ್ಲಿನ ಆಚಾರ ಅದು ಮುಖ್ಯವಾಗಿ. ಈಗ ಒಂದು ನೀವು SSLC ಎಕ್ಸಾಮ್ ಬರೀಬೇಕು ಅಂದರೆ ನೀವು 9ನೇ ಕ್ಲಾಸ್ ಪಾಸಾಗಿ ಆ 10ನೇ ಕ್ಲಾಸನ್ನು ಇಷ್ಟು ಅಟೆಂಡೆನ್ಸ್ ತಗೊಂಡು ಅಲ್ಲಿ ಆ ಒಂದು ಅಡ್ಮಿಷನ್ ಟಿಕೆಟ್ ನಿಮಗೆ ಕೊಟ್ಟರೆ SSLC ಎಕ್ಸಾಮ್ ಬರಿಬೋದು ಅಂತ ಒಂದು ನಾನು ರೂಲ್ಸು ಉದಾಹರಣೆ ಕೊಡ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡೋರು ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕಾದ್ರೆ ಮೊದಲು LLR ತೊಗೋಬೇಕು, ಆನಂತರ ಇಷ್ಟು ದಿನ ಆಗಬೇಕು, ಆ ರೀತಿಯೆಲ್ಲ ಇರಬೇಕಾದ್ರೆ ಆ ಕ್ಷೇತ್ರದ ಆಚರಣೆಯನ್ನು ಧಿಕ್ಕರಿಸಿ ನಾವು ಯಾರೋ ಕಾನೂನು ಮೂಲಕ ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಹೇಗೆ ಬೇಕಾದರೂ ಮಾಡ್ತೀವಿ ಅನ್ನೋ ಒಂದು ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ಒಂದು ಕಡೆಯಿಂದ ಹುಡ್ಕೊಂಡು ಬರ್ತಾ ಇದ್ರೆ ಆ ಪ್ರಶ್ನೆ ಇನ್ನೂ ದೊಡ್ಡದಾಗಿ ಬೆಳೆಸ್ತಾ ಇದ್ದಾರೆ. ಆ ಪ್ರಶ್ನೆ ದೊಡ್ಡದಾದರೆ ಆ ಸಮಸ್ಯೆ ನಮಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸ್ವಾಮಿ. ಏನು ಹೇಳ್ತೀರಾ ಸ್ವಾಮಿ? ಹೌದು ಸ್ವಾಮಿ, ಇವತ್ತಿಗೆ ಅದು ಕೇಸು ಕೋರ್ಟಲ್ಲಿ ಇದೆ. ಅಲ್ಲಿಂದ ಹೆಣ್ಮಕ್ಳುಗಳೇ ಅದ್ರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಇಲ್ಲಿ ಅದೇ ಹೆಣ್ಣು ಮಕ್ಕಳು ಅನ್ನೋ ಒಂದು ಫಸ್ಟ್ ಆಫ್ ಆಲ್ ಭಾವನೆನೇ ತಪ್ಪು. ನಾವು ಅವ್ರನ್ನೇನೋ ತಾಯಿ ಅವ್ರದ್ದು ಯಾರು ಇನ್ನೂ ಶಬರಿಮಲೆ ನೀವು ಯಾತ್ರೆಗೆ ಹೋದಾಗಲಿ ನಿಮ್ಮ ಮನೆಯಲ್ಲಿ ತಾಯಿ ಇರೋದಾಗಲಿ ಅಥವಾ ಮದುವೆ ಆಗಿರೋ ಸ್ತ್ರೀಗಳಾಗಲಿ ಅವ್ರು ನಮಗಿಂತ ಹೆಚ್ಚಾಗಿ ಅವ್ರ ಭಕ್ತಿಯಿಂದ ಇರ್ತಾರೆ. ಅವ್ರು ಇಲ್ಲಿ ಪೂಜೆ ಮಾಡ್ತಾರೆ. ಅವ್ರನ್ನ ನಾವು ಅಯ್ಯಪ್ಪ ಸ್ವಾಮಿಯಿಂದ ಯಾವುದೇ ಕಾರಣಕ್ಕೂ ದೂರ ಮಾಡೋಂಥ ಅವ್ರಲ್ಲ ನಾವು. ಅಲ್ಲ ಅಯ್ಯಪ್ಪ ಸ್ವಾಮಿ ಅಂತಲ್ಲ ಸ್ವಾಮಿ, ಇದು ತುಂಬಾ ಬೇಡ ಸ್ವಾಮಿ. ಶಿವನೇ ತನ್ನ ಅರ್ಧ ಭಾಗ ಪಾರ್ವತಿಗೆ ಅಂತ ಕೊಟ್ಟಿರೋದು ಇಲ್ಲೇ ಅರ್ಥ ಆಗೋಗಿದೆ. ಅಂದ್ರೆ ಶಿವ ತನ್ನ ಅರ್ಧ ಭಾಗ ಕೊಟ್ಟಾಗ ಇವಾಗ ನೀವು ಕೆಲವೊಂದು ಫೋಟೋಗಳಲ್ಲಿ ನೋಡಿರ್ಬೋದು, ತನ್ನ ಅರ್ಧ ಭಾಗದಲ್ಲಿ ಪಾರ್ವತಿ ನಿಲ್ಸಿದ್ದಾರೆ. ಅರ್ಧನಾರೀಶ್ವರ. ಅದ್ರ ಅರ್ಥ ಏನು ಸ್ವಾಮಿ? ಜೀವನದಲ್ಲಿ ಯಾವುದೇ ಪೂರ್ಣ ಆಗಬೇಕು ಅಂದ್ರೆ ಅರ್ಧ ಶಕ್ತಿನೇ ಅವರು, ಪೂರ್ಣ ಶಕ್ತಿನೇ ಅವರು. ಹೌದು, ಅಂದ್ರೆ ಇಲ್ಲ ಅವ್ರಿಲ್ಲ ಅಂದ್ರೆ ಯಾವುದೂ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಹೌದು, ಇದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಮಾಲೆ ಹಾಕಿದ ತಕ್ಷಣ ಸ್ವಾಮಿ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗ್ತಿರೋದು ಏನು ಗೊತ್ತಾ ಸ್ವಾಮಿ? ಒಂದು ಮಾಲೆ ಹಾಕಿದ ತಕ್ಷಣ ನಾನು ಅಯ್ಯಪ್ಪನಿಗೆ ಮಾಲೆ ಹಾಕೊಟ್ಟಿದ್ದೀನಿ, ಅಯ್ಯಪ್ಪನ ಮಾಲೆ ನೀನು ದೀಕ್ಷೆ ತಗೊಂಡಿಲ್ಲ ಸ್ವಾಮಿ. ಇಲ್ಲಿ ನೀನು ವ್ರತ ಮಾಡ್ತಾ ಇದ್ದೀರಾ ಅಯ್ಯಪ್ಪನ ಹೆಸರು ಹೇಳ್ಕೊಂಡು. ಇನ್ನೊಂದು ದೊಡ್ಡ ತಪ್ಪು ಸ್ವಾಮಿ, ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಇದು ನಾನು ತುಂಬಾ ಜನರನ್ನ ಕಣ್ಣು ಕಾಣಿಸ್ಕೊಂಡಿದ್ದೆ. ನಾನು ಇದನ್ನ ಹೇಳ್ಬೇಕು ಅನ್ಕೊಂಡು ಇವಾಗ ನೆನಪು ಅಂತ ಇದನ್ನ ಹೇಳ್ಬಿಡ್ತೀನಿ. ತಪ್ಪೋ ಸರಿಯಾಗಿ ಗೊತ್ತಿಲ್ಲ. ಮಾಲೆ ಹಾಕೊಂಡು ಇರುಮುಡಿ ತುಂಬಿಸ್ಕೊಂಡು ಹೋಗ್ಬೇಕಾದ್ರೆ ಪಾದ ಪೂಜೆಗಳು ಮಾಡ್ಕೋತಾ ಇದ್ದಾರೆ. ಇದು ತುಂಬಾ ತಪ್ಪು ಸ್ವಾಮಿ. ತನ್ನ ತಂದೆ ತಾಯಿಯರನ್ನ ಕೈಯಿಂದ ಪಾದ ಪೂಜೆ ಮಾಡ್ಕೋತಾರೆ. ಯಾವ್ದೇ ಹೇಳಿದ್ರೆ ಸ್ವಾಮಿ ನಿಮ್ಮ ತಂದೆ ತಾಯಿನ ಕಾಲಿಗೆ ಬೀಳಿಸ್ಕೊಂಡು ನಾವು ಕಾಣುವ ದೇವರು ತಾಯಿ ತಂದೆ ಇವರೆಲ್ಲ ಲೆಕ್ಕ. ನೀವು ಮಾಲಾಧಾರಣೆಯನ್ನ ಮಾಡಿದ್ರೂ ಕೂಡ ತಾಯಿ ತಂದೆ ಕಾಲಿಗೆ ಬಿಡಬೇಕು, ಪೂಜೆ ಮಾಡಬೇಕು. ಅಲ್ಲಿ ಮನೆಯನ್ನ ಬಿಟ್ಟು ನೀವು ಬರೋವರೆಗೂ ತಾಯಿ ತಂದೆಯನ್ನ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ಇರುಮುಡಿಯನ್ನ ಕಟ್ಕೊಂಡ ನಂತರ ಇರುಮುಡಿಯಲ್ಲಿ ತಾವು ಯಾರ ಕಾಲಿಗೂ ಬಿಡಬಾರ್ದು. ಇರುಮುಡಿಯನ್ನ ಇಟ್ಕೊಂಡು ಆ ಭಗವಂತ ನಿಮ್ಮ ತಲೆ ಮೇಲೆ ಇರ್ತಾನೆ ಅನ್ನೋದು ಅವರ ಒಂದು ಸತ್ಯವಾದ ಮಾತು ಸ್ವಾಮಿ. ತಾಯಿ ತಂದೆಗಿಂತ, ಯಾಕೆಂದ್ರೆ ನಮ್ಗೆ ಜೀವನ ಕೊಟ್ಟಿರೋರೇ ಅವರು. ಹೌದು, ನಮ್ಮ ತಾಯಿ ಜನ್ಮ ಕೊಟ್ರು, ತಂದೆ ಬದುಕನ್ನ ಕಟ್ಕೊಟ್ರು. ಹೌದು, ತಾಯಿ ಅಷ್ಟು ಏನಕ್ಕೆ ಅಂತಂದ್ರೆ ಸ್ವಾಮಿ ಒಂದು ಮಾತು ಹೇಳ್ಬಿಡ್ತೀನಿ ಸ್ವಾಮಿ, ಇದು ತುಂಬಾ ಬೇಡ. ಈ ವ್ರತ ಮಾಡೋರ್ಗು ಅದು ಇದು ಅಂತ ಅಂದ್ಬಿಡ್ತೀವಿ. ನನ್ಗೆ ತಿಳಿಯಕ್ಕಾಗಲ್ಲ ಅದು ಇದು ಅನ್ಕೊಂಡು ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಅವ್ರವ್ರ ತಾಯಿ ಇರೋದು ಲೆಕ್ಕದಲ್ಲೇ ಹೇಳ್ಬಿಡ್ತೀನಿ ಸ್ವಾಮಿ. ತಾಯಿ ವಿಚಾರದಲ್ಲೇ ಬಂದ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ತಾಯಿ ಅಂದ್ರು ಒಂದು ತಾಯಿಗೆ ಜನ್ಮ ಕೊಡಕ್ಕೆ ಅಂತ ಸ್ಟಾರ್ಟ್ ಆಗಿದ ತಕ್ಷಣ ಆಕೆ ಮೊದಲು ತನ್ನ ಮಗುಗೋಸ್ಕರ 9 ತಿಂಗಳು ಏನೇನು ಆಹಾರಗಳನ್ನ ಬಿಡ್ತಾಳೆ. ನನ್ನ ಮಗುಗೆ ಅದು ತಿಂದ್ರೆ ಆಗಲ್ಲ, ನನ್ನ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿಂದ ಡೆಲಿವರಿ ಆಗೋ ತನಕ ಹೆಂಗಿರ್ತಾಳೆ ಒಂದು ತಾಯಿ.
ಜನನ ಆಗಿದ ತಕ್ಷಣ ತನಗೆ ಮಗು ಡೆಲಿವರಿ ಆಗಿದ ತಕ್ಷಣ ಒಂದೇ ಕಡೆ ಮಲಗಿರ್ತಾಳೆ, ನಿದ್ದೆಗಳೇ ಇರಲ್ಲ. ಹ್ಮ್. ತನ್ನ ಮಗುಗೆ ಹಾಲು ಉಣಿಸ್ಬೇಕು ಅದು ಇದು ಅನ್ಕೊಂಡು ಇಷ್ಟವಾಗೇ ಇರ್ತಾಳೆ. ಹ್ಮ್. ಅದಾದ್ಮೇಲೆ ಏನು ತಿಂತಾಳೆ ಏನು ಬಿಡ್ತಾಳೆ ಅನ್ಕೊಂಡು ತನ್ನ ತಾಯಿರನ್ನ ಕೇಳ್ಕೊಳಕ್ಕೆ ಹೇಳ್ಬಿಡಿ ಸ್ವಾಮಿ. ಇದು ವ್ರತ ಅಲ್ವಾ? ಅವ್ರು ಎಷ್ಟು ಕಠಿಣವಾಗಿರ್ತಾರೆ. ಅವ್ರ ಮಕ್ಳಾಗ ನಮಗೊಂದು 48 ದಿನ ಇರಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀನು ಏನು ತ್ಯಾಗ ಮಾಡ್ತಾ ಇದೀಯ ಅಂತ ಅನ್ನೋದು ಇಲ್ಲೇ ಸಾಕು. ಸ್ವಾಮಿ ಶರಣಂ, ಬಹಳ ಅದ್ಭುತವಾದ ವಿಚಾರ ಸ್ವಾಮಿ. 18 ಮೆಟ್ಟಿಲು, ಆ 18 ದಿನಗಳ, ಆ 18 ತಿಂಗಳುಗಳ ಕಾಲ ತಾಯಿಯು ಕೂಡ ವ್ರತದಲ್ಲಿ ಇರ್ತಾರೆ. 9 ತಿಂಗಳ ಕಾಲ ತನ್ನ ಗರ್ಭದಲ್ಲಿ ಇರಿಸ್ಕೊಂಡು ಆ ನಂತರ 9 ತಿಂಗಳ ಶಿಶುವಾಗೋವರೆಗೂ ಕೂಡ ತಾನು ಕೂಡ ಪಥ್ಯದಲ್ಲಿದ್ದು ತನ್ನ ತಾಯಿ, ಆ ಒಂದು ತಾಯಿಯ ಸ್ತನಪಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನೇನು ತಿಂತೀನಿ ಅದು ಮಗುಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ತ್ಯಾಗಮಯವಾಗಿ ಆ ತಾಯಿ ಜೀವನ ನಡೆಸ್ತಾರೆ. ಆ 48 ದಿನ ನಾವು ಯಾಕೆ ಆ ಭಗವಂತನಿಗಿರಲ್ಲ? ಇರಲ್ಲ. ಭಗವಂತನಿಗಲ್ಲ, ನಾವು ನಮಗೋಸ್ಕರ ಅದಿರಬೇಕು. ಆ ಭಗವಂತ ಏನು ಕೇಳಿಲ್ಲ, ಅದು ನಮ್ಮ ಏಳಿಗೆಗಾಗಿ ಆ ವ್ರತನ ಕೊಟ್ಟಿದ್ದಾನೆ. ಅದನ್ನ ಅರ್ಥೈಸ್ಕೊಳ್ತಾನೆ ಇಲ್ಲ ನಮ್ಮ ಸ್ವಾಮಿಗಳು. ಆ ಸ್ವಾಮಿಗೋಸ್ಕರ ಇರ್ತೀವಿ ಅನ್ನೋದನ್ನ ಮೊದಲು ಕೈ ಬಿಡಬೇಕು. ಹೌದು, ನಾನು ಅದನ್ನೇ ಹೇಳಿದ್ದೆ. ನಮ್ಮ ತಾಯಿನೇ ನಮ್ಗೆ ಇಷ್ಟ ಮಾಡ್ಬೇಕಾದ್ರೆ ನಾವು 48 ದಿನ ಏನು ಸ್ವಾಮಿ ದೊಡ್ಡದಾಗ ಕಾಣಿಸುತ್ತದು. ನಾ ಈ ಅರ್ಥದಲ್ಲಿ ಹೇಳಿದೆ. ತುಂಬಾ ಜನಕ್ಕೆ ಏನಾದ್ರು ಇದು ಯಾವ ಥರ ನಾಟಕ ಗೊತ್ತಿಲ್ಲ. ಸ್ವಾಮಿ, ಯಾರು ಯಾವ್ದು ಬೇಕಾದರೂ ತಗೊಳ್ಳಿ, ಅದನ್ನ ತಗೊಳ್ಳೋ ವಿಧಾನಗಳು ಈಗ ನಾವು 1 ರೂಪಾಯಿನ ಇದ್ದು 1 ರೂಪಾಯಿನಲ್ಲಿ ಚಾಕ್ಲೇಟ್ ತಗೊಳ್ಳೋರು ಇರ್ತಾರೆ, 1 ರೂಪಾಯಿನಲ್ಲಿ ಬೇರೇನು ತಗೊಳ್ಳೋರು ಇರ್ತಾರೆ. ಅದನ್ನು ಯಾರು ಏನೇನು ಬೇಕೋ ಅದನ್ನು ತಗೊಳ್ಳೋದು. ದುಡ್ಡು ಮಾತ್ರ ನೀವು ಕೊಡ್ತಾ ಇದ್ದೀರಾ ಅಷ್ಟೇ. ಅದನ್ನು ಯಾರು ಬೇಕು ಏನು ಬೇಕು ತಗೊಳ್ಳಿ, ಅದು ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ. ನೀವು 10 ರೂಪಾಯಿ ಇದ್ದರೆ ಕಾಫಿ ಕುಡಿಬೋದು, 10 ರೂಪಾಯಿ ಇದ್ದರೆ ಇಡ್ಲಿ ತಿನ್ಬೋದು, 10 ರೂಪಾಯಿ ಇದ್ದರೆ ಬೇರೊಂದು ಏನಾದರೂ ಚಟಗಳಿಗೂ ಬಳಸ್ಕೋಬೋದು. ಅದು ಅವರವರ ನಡತೆ, ಅದು ಗುಣ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನೀವು ಮಂಡಲ ಕಾಲ ವ್ರತ ಮಾಡಿ ಆ ಏಪ್ರಿಲ್ ತಿಂಗಳಲ್ಲಿ ಆ ಭಗವಂತನ ದರ್ಶನ ಮಾಡಿದ್ದೀರಾ. ಯಾವುದೇ ಮಾಸದಲ್ಲಿ ಶಬರಿಮಲೆ ಯಾತ್ರೆ ಅಂತ ಮಾಡಿದ್ರೆ ಮಂಡಲ ಕಾಲ ವ್ರತ ಮಾಡಬೇಕು. ಆ ವ್ರತ ನಮಗಾಗಿ, ಪದೇ ಹೇಳ್ತಾ ಇದ್ದೀವಿ, ನಮಗಾಗಿ, ಆ ಭಗವಂತನಿಗಾಗಿ ನಾವು ಕೊಡ್ಲಿಕ್ಕೆ ಏನೂ ಇಲ್ಲ. ನಿನ್ನನ್ನು ನೀನು ತಿದ್ಕೊಳ್ಳೋಕ್ಕಾಗಿ ಈ ಸಮಾಜ ಸರಿಗಿದೆಯೋ ಇಲ್ವೋ ಗೊತ್ತಿಲ್ಲ. ಸಮಾಜದಲ್ಲಿ 10 ಹಲವು ಮುಖಗಳಿದೆ. ಆ ಮುಖಗಳ ನಡುವೆ ನೀನು ಸರಿಯಾಗಿ ಬದುಕಬೇಕಾದ್ರೆ ನೀನು ಒಂದು ಸರಿಯಾದ ಸಮಯ ಕೇಳಿಸ್ತಾ ಇದೆಯಾ? ಅದೇ ನಿಮ್ಮ ಈ ಸಮಾಜದಲ್ಲಿ ಒಂದು ಸರಿಯಾದ ದಾರಿಗೆ ಬರಬೇಕಾದ್ರೆ ನಿನಗೊಂದು ಚೌಕಟ್ಟು ಬೇಕು. ಆ ಚೌಕಟ್ಟನ್ನು ಈ ಶಬರಿಮಲೆ ಅನ್ನೋ ಆ ಒಂದು ಯಾತ್ರೆಯ ಹೆಸರಲ್ಲಿ ನಿನ್ನನ್ನು ತಿದ್ದುಕೋ ಅನ್ನೋ ಒಂದು ಕಾರಣನ ಭಗವಂತ ಕೊಟ್ಟಿದ್ದಾನೆ. ಇದನ್ನು ವರವಾಗಿ ತಗೊಳ್ಳಿ ಸ್ವಾಮಿ. ಇನ್ನೂ ವಿಚಾರಗಳನ್ನು ಎಷ್ಟೇ ಹೇಳಿದ್ದು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ವಿಚಾರಗಳು ಹೊಸ ವಿಚಾರಗಳು, ಈಗ ತಾಯಿಯ ಬಗ್ಗೆ ಹೇಗೆ ಹೇಳಿದ್ರು ಇವರು, ಮತ್ತು 3 ವಾಹನಗಳ ಬಗ್ಗೆ ಹೇಗೆ ಹೇಳಿದ್ರು, ಹೀಗೆ ಇವರೆಲ್ಲ ನಮ್ಗೆ ಗುರುಸ್ವಾಮಿಗಳ ಸ್ವಾಮಿ. ಈಗ ಯಾಕೆ ಇಲ್ಲ ನಾನು ಹೇಳೋದಂತ ಕೇಳಿ, ಯಾವ ವಿಚಾರವನ್ನು ಹೊಸದಾಗಿ ನಾವು ತಿಳ್ಕೊಳ್ತೀವಿ ಅವರೆಲ್ಲ ಗುರುಗಳೇ. ಕೇವಲ ಗುರು ಪಟ್ಟವನ್ನು ಧರಿಸಿ ನಾನು ಇಷ್ಟು ವರ್ಷ ಶಬರಿಮಲೆಗೆ ಹೋದೆ, ಇಷ್ಟು ವರ್ಷ ನಾನು ಅಷ್ಟು ವರ್ಷ ಇರುಮುಡಿ ಸಲ್ಲಿಸ್ದೆ, ಅದಲ್ಲ ವಿಚಾರ. ನೀವು ಯಾರು ತಿಳ್ಕೊಂಡು ಚಿಕ್ಕ ಮಗು ತಿಳಿಸಿದ್ರು ಅವರು ಗುರುನೇ ಸ್ವಾಮಿ, ಅದರಲ್ಲಿ 2 ಮಾತಿಲ್ಲ. ಅದೇ ಆ ಗುರುವಿನ ಗುರು ಅನ್ನೋದು ಆ ಭಗವಂತ ತಿಳಿಸೋದೇ ಅದನ್ನ. ಅದಿಲ್ಲ ಅಂತ ಹೇಳ್ಬೇಡಿ. ಯಾಕೆಂದ್ರೆ ಧರ್ಮಶಾಸ್ತ್ರ ಕೂತಿದ್ದಾನೆ ಗುರು, ಅವ್ರ ಮುಂದೆ ಯಾರು ಇಲ್ಲ ಇಲ್ಲಿ ಗುರುಗಳು ಸ್ವಾಮಿ. ಅವರು ನಿಮ್ಮ ಬಾಯಿಂದ ತಿಳಿಸ್ತಾ ಇರೋ ವಿಚಾರಗಳಿಗೆ ಗುರು ಅಂತ ಹೇಳ್ತಾ ಇರೋದು. ಇಲ್ಲಿ ಮಂಜುನಾಥ್ ಅಂತ ಗುರು ಇಲ್ಲ, ನಿಮ್ಮ ವಿಚಾರ ಗುರು ಆಗಿದ್ದಾರೆ ಇಲ್ಲಿ. ಗುರು ಆಗಿದೆ ಅಂತ ಅದು ಅವರು ಅಲ್ಲಿ ಕೂರ್ಸಿರೋದ್ರಿಂದ ಆಗಿರೋದು. ಅದೇ ನೀವು ಅದು ಅಲ್ಟಿಮೇಟ್ ಆಗಿ ಆ ಭಗವಂತನಿಗೆ ಹೇಳ್ತಾ ಇದ್ದೀರಾ, ಖಂಡಿತ ಸತ್ಯ. ಆದರೆ ಇಂಥ ವಿಚಾರಗಳನ್ನು ದಯವಿಟ್ಟು ಸ್ವೀಕರಿಸಿ. ಮುಂದಿನ ದಿನಗಳಲ್ಲಿ ಇದನ್ನ ಯಾರು ನೋಡ್ತಾ ಇದ್ರು ಎಲ್ರಿಗೂ ಒಂದೇ ಒಂದು ಕೈ ಮುಗಿದು ಬೇಡ್ಕೊಳ್ಳೋದು, ಸ್ವಾಮಿ ಮಾಲೆ ಹಾಕಿದಾಗ ನಿಮ್ಮ ತಂದೆ ತಾಯಿಯರನ್ನ ನಿಮ್ಮ ಪಾದಕ್ಕೆ ಯಾವುದೇ ಕಾರಣಕ್ಕೂ ಬೀಳಿಸ್ಕೋಬೇಡ್ರಿ. ಇದೊಂದು ನನಗೆ ಅಂಬಲ್ ರಿಕ್ವೆಸ್ಟ್. ಅವ್ರನ್ನ ದೇವರಾಗಿ ಇರಕ್ಕೆ ಬಿಟ್ಬಿಡಿ. ದೇವ್ರು ಯಾವತ್ತೂ ತಲೆ ಬಾಗಿಸ್ಬಾರ್ದು. ಖಂಡಿತ ಸ್ವಾಮಿ, ಇದು ಸತ್ಯ. ಯಾಕೆಂದರೆ ಅವರು ಮಾಲಾಧಾರಣೆ ಮಾಡಿದಾಗ ನಿಮ್ಮನ್ನು ಅಯ್ಯಪ್ಪ ಅಂತ ನಿಮ್ಮನ್ನ ಕಾಲು ಮುಗಿತಾರೆ. ಆದರೆ ಅವರು ತಾಯಿ ತಂದೆಯನ್ನ ದಯವಿಟ್ಟು ನೋಯಿಸ್ಬೇಡಿ ಅಂತ ಹೇಳ್ತಾರೆ. ಮತ್ತು ಅವ್ರನ್ನ ಧಿಕ್ಕರಿಸಿ ನೀವು ಯಾವುದೇ ಪೂರ್ಣಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋದರೂ ಅದರ ಫಲ ಏನು ದಕ್ಕಲ್ಲ ಸ್ವಾಮಿ. ಅವರನ್ನು ಪ್ರೀತಿಯಾಗಿ ನೋಡಿಕೊಂಡು ಇಲ್ಲೇ ನೀವು ಆನಂದವನ್ನು ಅವ್ರು ಕೊಡಿ. ಶಬರಿಮಲೆನೇ ನಿಮ್ಮ ಮನೇಲಿ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಮಂಡಲ ಕಾಲ ವ್ರತ ಅನ್ನೋದು, ನೀವು ಶಬರಿಮಲೆಗೆ ಆ ಒಂದು ಎಲ್ಲ ಓದಿದ ಸಮಯ ಪರೀಕ್ಷೆ ಬರೆಯೋಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಅಷ್ಟೇ. ನಿಮ್ಮ ಪರೀಕ್ಷೆಯ ಅಂಕಗಳನ್ನು ಆ ಭಗವಂತ ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರ ಮಾಡೋದಕ್ಕೆ ವ್ಯಾಲ್ಯುವೇಟ್ರ್ ಅವನೊಬ್ಬನ ಬಿಟ್ಟರೆ ಇನ್ಯಾರೂ ಇಲ್ಲ. ಅದನ್ನು ಅರ್ಥೈಸ್ಕೊಳ್ಳಿ. ಮಂಡಲ ಕಾಲ ವ್ರತ ಅನ್ನೋದು ಆ ಭಗವಂತ ಕೊಟ್ಟಿರೋ ವರ. ಆ ವರವನ್ನು ಸಾರ್ಥಕಪಡಿಸಿಕೊಳ್ಳಿ. ಈ ವರವನ್ನು ಈ ಏಪ್ರಿಲ್ ತಿಂಗಳಲ್ಲಿ ಸಾರ್ಥಕಪಡಿಸಿಕೊಂಡಂತಹ ಈ ಒಂದು ಸ್ಪಷ್ಟ ನಿದರ್ಶನವನ್ನು ಆ ಒಂದು ಕಾವೇರಿ, ನಮ್ಮ ಜೀವನದಿ ಕಾವೇರಿನ ತೀರ್ಥೋದ್ಭವ ಆಗುವಂತಹ ತಲಕಾವೇರಿಯಿಂದ ಆ ಒಂದು ಭಾಗದಲ್ಲಿರುವಂತಹ ಮಂಜುನಾಥ ಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು ಸ್ವಾಮಿ. ತುಂಬ ಥ್ಯಾಂಕ್ಸ್ ಸ್ವಾಮಿ ಶರಣಂ. ಶಬರಿಮಲೆ ಅಂದರೆ ನಾನು ಮತ್ತೆ ಮಗದೊಮ್ಮೆ ಯಾವ ಅಕಾಲಿಕ ಮತ್ತು ಸಾರ್ವಕಾಲಿಕ ಸತ್ಯ ಮಂಡಲ ಕಾಲ ವ್ರತ. ಆ ವ್ರತ ಅನ್ನೋದು ಶಬರಿಮಲೆಯ ಹೆಸರಿನಲ್ಲಿ ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ಆ ಭಗವಂತ
ಅಣು ರೇಣು ತೃಣುವಿನಲ್ಲಿ ಎಲ್ಲ ಕಡೆ ಇದ್ದಾನೆ. ಆ ಭಗವಂತ ನಿಮ್ಮ ಮನೆಯಲ್ಲೇ ಇದ್ದಾನೆ, ಮನದಲ್ಲೇ ಇದ್ದಾನೆ. ಆ ಭಗವಂತನನ್ನು ಕಾಣಬೇಕು ಅಂದರೆ ನೀವು ಒಂದು ಮಂಡಲ ಕಾಲ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಮತ್ತು ಭಕ್ತಿಯಿಂದ ನೀವು ಆರಾಧಿಸಿದಾಗ ನಿಮ್ಮ ಮನದಲ್ಲೇ ಪ್ರಸನ್ನ ಆಗ್ತಾನೆ. ಮತ್ತು ಅವ್ರು ಹೇಳಿದ್ರು ಶಬರಿಮಲೆಗೆ ಹೋದಾಗ ಸ್ವಾಮಿ 5 ದರ್ಶನ ಕೊಟ್ಟರು ಅಂತ. ಹೌದಾ ಸ್ವಾಮಿ? ಹೌದು ಸ್ವಾಮಿ. ಅದೇ 5 ದರ್ಶನ ಆಯ್ತು. ಅದೇ 5 ರೀತಿಯಲ್ಲೂ 5 ಬೇಗ ಬೇರೆ ಹೊಸ ಭಾವನೆಗಳಲ್ಲಿ ಕಾಣಿಸ್ತಾ ಇರ್ತಾನೆ. ಅಂದರೆ ಹೌದು ನಮ್ಮ ಭಾವನೆಗೆ ತಕ್ಕಂತೆ ಪ್ರತಿಬಿಂಬವಾಗಿ ಕನ್ನಡಿಯಾಗಿ ಆ ಭಗವಂತ ಕಾಣಿಸ್ತಾನೆ ಅಲ್ಲಿ ಅಷ್ಟೇ. ಹೌದು ನೀವು ಆ ಭಗವಂತನ ನೀವು ಚಿನ್ಮಯ ರೂಪನಾಗಿ ಕಂಡ್ರೆ ಚಿನ್ಮಯ ರೂಪ, ಅಲ್ಲಿ ನೀವು ವ್ಯಾಘ್ರನಾಗಿ ನೋಡಿ ವ್ಯಾಘ್ರನಾಗಿ ಕಾಣಿಸ್ತಾರೆ ನಿಮಗೆ ಹೌದು. ಅಷ್ಟೇ ಸ್ವಾಮಿ. ಯದ್ಭಾವಂ ತದ್ಭವತಿ ಅಂತಾರೆ. ಇಷ್ಟು ವಿಚಾರಗಳು ನಿಮಗೆ ನಿನ್ನಲ್ಲೇ ನೀನಿದ್ಯಾ, ಹುಡುಕೋ, ನಿನ್ನ ಭಾವನೆ ಏನಿದೆ ಅಲ್ಲಿ ನಾನು ಪ್ರತಿಬಿಂಬವಾಗಿದ್ದೀನಿ, ಅದೇ ತತ್ವಮಸಿ. ಇಷ್ಟೇ ಹೌದು. ಮುಗ್ದೋಯ್ತು ಅದು. ಹೌದು ಸ್ವಾಮಿ, ಹೌದು ಸ್ವಾಮಿ. ತುಂಬ ಧನ್ಯವಾದ ಸ್ವಾಮಿ. ಥ್ಯಾಂಕ್ ಯು ಸ್ವಾಮಿ. ಸ್ವಾಮಿ ಶರಣಂ. ಇದು ಏಪ್ರಿಲ್ ತಿಂಗಳ 16ನೇ ತಾರೀಕು ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಭಗವಂತನ ಸನ್ನಿಧಾನದಲ್ಲಿದ್ದು ಮತ್ತೆ ಮುಂದೆ ಯಾವಾಗಲೇ ಶಬರಿಮಲೆಗೆ ಹೋದ್ರು ಮಂಡಲ ವ್ರತ ಇದ್ದೇ ಹೋಗ್ತೀನಿ ಅನ್ನೋವಂಥ ಸ್ವಾಮಿಗಳು ನಿಮಗೆ ಆ ಒಂದು ನಿಮಗೂ ಕೂಡ ಭಗವಂತ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ ಯಾರೊಬ್ಬರೂ ಕೂಡ ದೊಡ್ಡವರಲ್ಲ. ತಾಯಿ ತಂದೆ ಆ ನಂತರ ನಮ್ಮ ಸ್ವಾಮಿ ಅಯ್ಯಪ್ಪನ ಆ ಒಂದು ಪಾದ ಕಮಲಗಳಿಗೆ ಈ ವಿಚಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಹೇಳಿದ್ದು ಸತ್ಯ. ತಾಯಿ ತಂದೆಯರ ಮನಸ್ಸನ್ನು ದಯವಿಟ್ಟು ಯಾರೂ ನೋಯಿಸ್ಬೇಡಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರಿಲ್ಲ. ಟಿ ಎಸ್ ಕಣ್ಣನ್, ರಾಮನಗರ. ಸ್ವಾಮಿ ಶರಣಮಯ್ಯಪ್ಪ.